ನಮಸ್ಕಾರ ಎಲ್ಲರಿಗೂ ಐಪಿ ಸ್ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗುರು ಕಿರಣ್ ಸಿಒ. ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಿಮಗೆ SMA ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ನೀಡಲಿಕ್ಕಿದ್ದೇವೆ. SMA ಅಂತ ಹೇಳಿದ್ರೆ ಸೋಲಾರ್ ಮ್ಯಾನೇಜ್ಮೆಂಟ್ ಯೂನಿಟ್ ಹಾಗೂ ಸೋಲಾರ್ ಕನ್ವರ್ಷನ್ ಕಿಟ್ ಅಂತ ಕೂಡ ಹೇಳ್ಬೋದು. ನೀವು ಹೊಸದಾಗಿ ಕರೆಂಟ್ ಇನ್ವರ್ಟರ್ನ ಹಾಕಿದರೆ ನಿಮ್ಗೆ ಅಧಿಕ ಕರೆಂಟ್ ಬಿಲ್ ಕೂಡ ಬಂದಿದ್ರೆ, ಹಾಗೆ ನಿಮಗೆ ಒಂದು 2-3 ದಿನಗಳಲ್ಲಿ ಕರೆಂಟ್ ಕಟ್ ಆಫ್ ಆಗಿದ್ರೆ ನಿಮಗೆ ಲೈಟಿನ ವ್ಯವಸ್ಥೆ ಯಾವುದು ಇರುವುದಿಲ್ಲ, ನೀವು ಅದನ್ನು ಸೋಲಾರ್ಗೆ ಕನ್ವರ್ಟ್ ಮಾಡಬೇಕಂತ ಹೇಳಿದ್ರೆ ನೀವು ಈ ಒಂದು ಕನ್ವರ್ಷನ್ ಕಿಟ್ಟನ್ನು ಹಾಕಿ ಸೋಲಾರ್ಗೆ ಕನ್ವರ್ಟ್ ಮಾಡಬಹುದಾಗಿದೆ. ಹಾಗೆ ಸಿಂಗಲ್ ಬ್ಯಾಟ್ರಿಯಲ್ಲಿ ನೀವು 1.5 ಕಿಲೋವ್ಯಾಟ್ಗಿಂತ ಅಧಿಕವಾಗಿ ನೀವು ಲೋಡನ್ನು ಪಡೆಯುವುದಿದ್ರೆ ಸೋಲಾರಲ್ಲಿ ನಿಮಗೆ 1.5 ಕಿಲೋವ್ಯಾಟ್ಗಿಂತ ಅಧಿಕವಾಗಿ ಯಾವುದೂ ಇಲ್ಲ. ಹಾಗೆ ಕರೆಂಟ್ ಇನ್ವರ್ಟರ್ನ ಹಾಕಿ ನೀವು ಈ ಒಂದು ಡಿವೈಸನ್ನು ಹಾಕಿದರೆ ಅಧಿಕವಾದ ಲೋಡನ್ನು ನೀವು ಪಡೆಯಬಹುದಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕಂಪನಿಯ ಪ್ರಮೋಟರ್ ಆದ ಜಯರಾಮ್ ಭಟ್ ಸರ್ ಇವರು ನಿಮಗೆ ಎಕ್ಸ್ಪ್ಲೇನ್ ಅನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ಆಹ್ವಾನಿಸುತ್ತಿದ್ದೇನೆ. ವೆಲ್ಕಮ್ ಸರ್. ವೆಲ್ಕಮ್. ಹಾಗೆ ಇದು ಹೇಗೆ ವರ್ಕ್ ಮಾಡುತ್ತೆ ಸರ್? ಇದು ಬೇಸಿಕಲಿ ಸೋಲಾರ್ ಕನ್ವರ್ಷನ್ ಕಿಟ್ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ನೀವು ಹೊಸದಾಗಿ ಒಂದು ವಿದ್ಯುತ್ ಇನ್ವರ್ಟರ್ನ ಪರ್ಚೇಸ್ ಮಾಡಿರ್ತೀರಾ ಅಂದ್ರೆ ನಿಮ್ಗೆ ಆವಾಗ ಸ್ವಲ್ಪ ಮಾಹಿತಿ ಕೊರತೆ ಇರಬಹುದು, ಅಥವಾ ನಿಮ್ಗೆ ಸ್ವಲ್ಪ ಅನುಭವ ಕಡಿಮೆ ಇರುತ್ತೆ, ನಿಮ್ಗೆ ಸ್ವಲ್ಪ ಮಿಸ್ ಆಗಿ ಸಹ ಪರ್ಚೇಸ್ ಮಾಡಿರ್ತೀರಾ. ಅದನ್ನ ನೀವೇನ್ ಮಾಡ್ತೀರಿ, ನೀವು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರ್ತಾರೆ, ನಿಮ್ಗೆ ಏನ್ ಬರುತ್ತೆ, ಕರೆಂಟ್ ಬಿಲ್ ಸ್ವಲ್ಪ ತುಂಬಾನೇ ಬರುತ್ತೆ. ಕರೆಂಟ್ ಇನ್ವರ್ಟರ್ ಕರೆಂಟ್ ಕನ್ವರ್ಷನ್ ಮಾಡಿದ್ರೆ ತುಂಬಾನೇ ಕರೆಂಟ್ ಬಿಲ್ ಬರುತ್ತೆ. ಮತ್ತೆ ಅಂತ ಹೇಳಿದ್ರೆ ನಿಮ್ಗೆ ಕರೆಂಟ್ ಕಟ್ ಆಫ್ ಆದಾಗ ಒಂದು 2-3 ದಿನ ಕರೆಂಟ್ ಕಟ್ ಆಫ್ ಆಯ್ತು, ನೀವು 150H ಬ್ಯಾಟ್ರಿ 200 ಯಾವುದೇ ಬ್ಯಾಟ್ರಿ 250 ಹಾಕಿ ಸಹ ಬ್ಯಾಕಪ್ ನಿಮ್ಗೆ ಬರಲ್ಲ. ಕರೆಂಟ್ ಇನ್ವರ್ಟರ್ ವಿದ್ಯುತ್ ಅಲ್ಲಿ ಚಾರ್ಜ್ ಆಗುವಂತ ಇನ್ವರ್ಟರ್ ಬ್ಯಾಕಪ್ ಕಡಿಮೆ ಆಗುತ್ತೆ. ನಿಮ್ಗೆ ಸೋಲಾರಿಗೆ ಅದನ್ನ ಕನ್ವರ್ಟ್ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಯಾಕಂತಂದ್ರೆ ಕನ್ವರ್ಟ್ ಮಾಡುವ ಅಂತ ಇರುತ್ತೆ, ಸೋಲಾರ್ ಪ್ಯಾನಲ್ ಹಾಕೊಳ್ಳುವ ಅಂತ ಇರುತ್ತೆ. ಆವಾಗ ಒಂದು ಡಿವೈಸ್, ಸ್ಪೆಷಲ್ ಆದ ಡಿವೈಸ್ ಬೇಕಾಗುತ್ತೆ ನಿಮಗೆ, ಅದೇ ಸೋಲಾರ್ ಕನ್ವರ್ಷನ್ ಕಿಟ್. ನಾರ್ಮಲ್ ನಿಮ್ಮ ಇನ್ವರ್ಟರ್ ಚೇಂಜ್ ಮಾಡದೆ, ಇದೊಂದು ಶಬ್ದ ನೋಡ್ಕೊಳ್ಳಿ, ನಿಮ್ಮ ಎಕ್ಸಿಸ್ಟಿಂಗ್ ಇನ್ವರ್ಟರ್ನ ನಾವು ಚೇಂಜ್ ಮಾಡುವುದಿಲ್ಲ. ಯಾಕಂದ್ರೆ ಚೇಂಜ್ ಮಾಡಿ ನಿಮಗೆ ಬಿಲ್ ಮಿಸ್ ಆಗುತ್ತೆ. ಈಗ ಒಂದು ಹೊಸದಾಗಿ ತಗೊಂಡಿಟ್ಟು ಒಂದು 3 ತಿಂಗಳಾಗುತ್ತೆ, ನಿಮ್ಗೆ ಅದರ ಒಂದು ಡ್ರಾಬ್ಯಾಕ್ ಗೊತ್ತಾಗುತ್ತೆ. ಕಂಟಿನ್ಯೂ ಚೇಂಜ್ ಮಾಡಿದ್ರೆ ಅಲ್ಲಿ ನೀವು ಪರ್ಚೇಸ್ ಆದ ಒಂದು ವೆಂಡರಿಗೆ ಹೋದರೆ, ಪರ್ಚೇಸ್ ಮಾಡಿದ ಪ್ಲೇಸಿಗೆ ಹೋದರೆ, ನಿಮ್ಮ ಡೀಲರಿಗೆ ಹೋದರೆ ಅವ್ರೇನು ಮಾಡ್ತಾರೆ, ಅಲ್ಲಿ ಬಿಲ್ ರಗಡೆ ಆಗುತ್ತೆ, ನಿಮಗೆ ಅಮೌಂಟ್ ಕಮ್ಮಿ ಆಗ್ಬೋದು. ಸ್ಟಾರ್ಟಿಂಗಲ್ಲಿ ಒಂದು ಇನ್ವರ್ಟರ್ ನೀವು 25,000 ಕರೆಂಟ್ ಇನ್ವರ್ಟರ್ ತಗೊಂಡ್ರೆ ಇವಾಗ ನಿಮಗೆ ರೀಬೈ ಬ್ಯಾಕ್ ಮಾಡಿದ್ರೆ ನಿಮಗೆ 5,000 ನಿಮಗೆ ಕಡಿಮೆ ಆಗ್ಬೋದು, ನಿಮಗೆ ಲಾಸ್ ಆಗ್ಬೋದು. ಮತ್ತೆ ಸೋಲಾರ್ ಇನ್ವರ್ಟರ್ ನೀವು ಅದನ್ನು ಹೊಸದಾಗಿ ಮತ್ತೆ ಸೋಲಾರ್ ಇನ್ವರ್ಟರ್, ಸೋಲಾರ್ ಬ್ಯಾಟ್ರಿ ಮತ್ತು ಸೋಲಾರ್ ಪ್ಯಾನಲ್ ಪರ್ಚೇಸ್ ಮಾಡಿ ಅದು ಸ್ವಲ್ಪ ಕಾಸ್ಟ್ ಆಗುತ್ತೆ. ಆವಾಗ ನಿಮಗೆ ಆಲ್ರೆಡಿ ನಿಮ್ಮ ಹತ್ರ ಇದ್ದಂಥ ವ್ಯವಸ್ಥೆಯಲ್ಲೇ, ಹೊಸದಾಗಿ ಅಂತ ಅರ್ಥ ಅಲ್ಲ, ನಿಮಗೆ ಆಲ್ರೆಡಿ 2 ವರ್ಷ ಆದರೂ 3 ವರ್ಷ ಆದರೂ ಸಹ ಮಾಡ್ಬೋದು. ನಿಮಗೆ ಅದೇ ಇನ್ವರ್ಟರ್ ಇರಬೇಕು, ನಮಗೆ ಅದೇ ಬ್ಯಾಟ್ರಿ ಒಳ್ಳೆ ಉಂಟು, ನಮ್ಗೆ ಅದೇ ಫೀಲಿಂಗ್ಸ್ ಇದೆ ಅಂತ ಅದಕ್ಕೆ ಸಹ ಮಾಡ್ಬೋದು. ಈ ಒಂದು ಯೂನಿಟ್ನ ಫಿಟ್ ಮಾಡಿ, ಅದ್ರಲ್ಲಿ ತುಂಬಾ ರೀತಿ ವೆರೈಟಿ ಆಫ್ ಯೂನಿಟ್ ಅಂದರೆ ಒಂದು ಯೂನಿಟ್ಗಳಿದೆ, ಅದನ್ನು ಫಿಟ್ ಮಾಡಿ ನಿಮಗೆ ಸೋಲಾರಿಗೆ ಕನ್ವರ್ಟ್ ಮಾಡುವಾಗ ಸೋಲಾರ್ ಸ್ಮಾರ್ಟ್ ಸೋಲಾರ್ PCU ಸಿಸ್ಟಮ್ ಮಾಡಿಕೊಡುವಂಥದ್ದು ಹೊಸ ಒಂದು ಟೆಕ್ನಾಲಜಿಯಲ್ಲಿ ನಿಮಗೆ ಮಾಡುವಂಥ ವಿಧಾನ. ಇದನ್ನು ತುಂಬಾ ನಾವು ಫಿಟ್ ಮಾಡಿದ್ದೇವೆ, ಸಕ್ಸಸ್ ಆಗಿದ್ದೇವೆ, ಏನು ಪ್ರಾಬ್ಲಮ್ ಸಹ ಇಲ್ಲ. ಈ ಒಂದು ಯೂನಿಟೇ ಸೋಲಾರ್ ಮ್ಯಾನೇಜ್ಮೆಂಟ್ ಯೂನಿಟ್, ಸೋಲಾರ್ ಕನ್ವರ್ಷನ್ ಕಿಟ್, SMA ಅಂತ ಹೇಳ್ತಾ ಇದ್ದೀವಿ. ಹಾಗೆ ಇದು ಯಾವ ಟೆಕ್ನಾಲಜಿ ಸರ್? ಇದು ಟೆಕ್ನಾಲಜಿ ಅಂದರೆ ನಿಮಗೆ ಟೆಕ್ನಾಲಜಿ ತುಂಬಾನೇ ಇದೆ. ಫಸ್ಟ್ ನಿಮಗೆ ಇದು ಮೈಕ್ರೋಟೆಕ್ ಕಂಪ್ನಿಯಲ್ಲಿ ನಿಮಗೆ PWM ಟೆಕ್ನಾಲಜಿ ಬರುತ್ತೆ, ಪಲ್ಸ್ ವಿತ್ ಮಾಡ್ಯುಲೇಷನ್ ಟೆಕ್ನಾಲಜಿ. ಸಾಮಾನ್ಯ ಇದು ರೆಗ್ಯುಲರ್ ಟೆಕ್ನಾಲಜಿ, ಇದು ರೆಗ್ಯುಲರ್ ಆಗಿ ಸಾಮಾನ್ಯ ಯೂಸ್ ಮಾಡೋದು ಈ ಟೆಕ್ನಾಲಜಿ. ಅಂದರೆ ನ್ಯೂಯೆಸ್ಟ್ ಅಂತ ಹೇಳ್ತಾರೆ ರೆಗ್ಯುಲರ್ ಟೆಕ್ನಾಲಜಿ. PWM ಚಾರ್ಜಿಂಗ್ ಮೋಟ್ರಲ್ಲಿ ಏನು ಬರುತ್ತೆ ಅದೇ ಟೆಕ್ನಾಲಜಿ. ಚಾರ್ಜಿಂಗ್ ಮೋಟ್ರ್ ಅಲ್ಲ, ಇದು ಕನ್ವರ್ಷನ್ ಕಿಟ್. ಚಾರ್ಜಿಂಗ್ ಮೋಟ್ರ್ ಬೇರೆ, ಕನ್ವರ್ಷನ್ ಕಿಟ್ ಬೇರೆ. ಮತ್ತು ನೆಕ್ಸ್ಟ್ ನಿಮಗೆ ಇದು 30 ಆಂಪ್ಸ್ ಬರುತ್ತೆ. ಸಾಮಾನ್ಯ ಇದು ಮೈಕ್ರೋಟೆಕ್ಕಲ್ಲಿ 30 ಆಂಪ್ಸ್ ವರೆಗೂ ಇದೆ. 60 ಆಂಪ್ಸ್ ಲಾಂಚ್ ಮಾಡಿದ್ದಾರೆ, ನೀವಾಗಿ ಲಾಂಚ್ ಮಾಡಿದ್ದಾರೆ. ಮತ್ತು 30 ಆಂಪ್ಸ್ ನಾರ್ಮಲ್ ಆಗಿ ಸಿಗುತ್ತೆ. ಮತ್ತು ನಿಮಗೆ ಅಂತಂದರೆ ಯಾವುದು ಟೆಕ್ನಾಲಜಿಯಲ್ಲಿ PWM ನೆಕ್ಸ್ಟ್ 2ನೇ MPPT ಅಂತ ಬರುತ್ತೆ, ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಟ್ರ್ಯಾಕಿಂಗ್ ಅಂತ. ಅದು ನ್ಯೂ ಟೆಕ್ನಾಲಜಿ. ಅದಕ್ಕಿಂತ ನ್ಯೂ ಪೇಟೆಂಟಲ್ಲಿ ನಿಮ್ಗೆ ಬರೋದು UTL ಕಂಪ್ನಿಯಲ್ಲಿ ಬರುತ್ತೆ, RMPPT ಅಂತ ಬರುತ್ತೆ. ನೀವು ಕಾಣಿಸ್ಬೋದು ನಿಮಗೆ RMPPT, ರ್ಯಾಪಿಡ್ ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಟ್ರ್ಯಾಕಿಂಗ್. ಅಂದರೆ ರ್ಯಾಪಿಡ್ ಆಗಿ ನಿಮಗೆ ಚಾರ್ಜ್ ಮಾಡುವಂಥ. ಅಂದರೆ ಸಾಮಾನ್ಯದು ನಿಮ್ಮ ಏನು ಪ್ಯಾನಲ್ ಆ್ಯಮ್ಸ್ ಬರುತ್ತೆ, ಉದಾಹರಣೆ 10 ಆ್ಯಮ್ಸ್ ಪ್ಯಾನಲ್ ಅಂದರೆ 9.96 ಆ್ಯಮ್ಸ್ನ ಇದು ಏನು ಅಬ್ಸಾರ್ಬ್ ಮಾಡುವಂಥ ಒಂದು ಯಾವುದು SMA ಯೂನಿಟ್. ಇದು SMA ಯೂನಿಟ್. ಇದರಲ್ಲಿ ರ್ಯಾಪಿಡಲ್ಲಿ ಪೆಕೆಟೆಡ್ ರೈಟ್, ಅದು ನಮ್ಮದು UTL ಕಂಪ್ನಿಯಲ್ಲಿ ಪೆಕೆಟೆಡ್ ರೈಟ್. ಅದು ಡಿವೈಸ್ ನೋಡಿ, ಇದೇ ಒಂದು ನಿಮ್ಮ ಕಾಯಿಲ್ ಇದೆ, ಕಾಣಿಸ್ಬೋದು ನಿಮಗೆ, ಅವ್ರು ತೋರಿಸ್ತಾ ನೋಡಿ ಕಾಯಿಲ್. ಆ ರೌಂಡ್ ಒಂದು ಕಾಯಿಲ್ ಇದೆ ನೋಡಿ, ಇದು ಸಿಟಿ ಕಾಯಿಲ್ ಟೈಪಲ್ಲಿ. ಅದೇ ರ್ಯಾಪಿಡ್, ಬೇರೆ ಯಾವುದಲ್ಲೂ ಆ ಥರ ಒಂದು ಸಿಸ್ಟಮ್ ಇಲ್ಲ. ನಿಮಗೆ ರ್ಯಾಪಿಡ್ ಪೇಟೆಂಟೆಡ್ ಆಗಂತ ಒಂದು ರ್ಯಾಪಿಡ್ ಪವರ್ ಪಾಯಿಂಟ್ ಟ್ರ್ಯಾಕಿಂಗ್ ಇಂದ ಮ್ಯಾಕ್ಸಿಮಮ್ ಪವರ್ ಟ್ರ್ಯಾಕಿಂಗ್ ಒಂದು RMPP ಟೆಕ್ನಾಲಜಿ. ಇದು PCU ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಒಂದು ಹೊಸ ಟೆಕ್ನಾಲಜಿ ಬಂದಿರೋದು, ನ್ಯೂಯೆಸ್ಟ್ ಆಗಿ ಬಂದು ಇದೇ ಟೆಕ್ನಾಲಜಿ.
ಹಾಗೆ 150H ಬ್ಯಾಟ್ರಿ ಹಾಕಿ ನೀವು ಎಷ್ಟು ವ್ಯಾಟ್ಸ್ ಪ್ಯಾನಲ್ ಹಾಕಿ ಮಾಡ್ಬೋದು ಸರ್ ಇದಕ್ಕೆ? ಸಾಮಾನ್ಯ ಮನೆಗಳಲ್ಲಿ 150H ಇರುವುದು, 150H ಬ್ಯಾಟ್ರಿ ನೀವು ಕೇಳಿದ ಕ್ವಶನ್ ನೋಡಿ ತುಂಬಾ ಸೂಟೇಬಲ್ ಆಗಿದೆ ಸರ್. 150H ಬ್ಯಾಟ್ರಿ ಇರುವಂಥದ್ದು ಅವರ ಮನೆಯ ಮೇಲ್ಗಡೆ ಸೋಲಾರ್ ಪ್ಲೇಟ್ ಅಳವಡಿಸಲಿಕ್ಕೆ ಸ್ಥಳಾವಕಾಶಗಳಿದ್ರೆ ಅಥವಾ ಸಮಯದಲ್ಲಿ ಸೋಲಾರ್ ಪ್ಲೇಟ್ ಆಗಲಿಕ್ಕೆ ಅವಕಾಶಗಳಿದ್ರೆ ಅವರಿಗೆ ಹಾಕಬೇಕಂತ ಆಸೆ ಇದ್ರೆ ಅವಾಗ ಅವರಿಗೆ ಇದು ಮೈಕ್ರೋಟೆಕ್ ಅಲ್ಲಿ ಇದು ಮಾಡ್ಬೋದು. ತುಂಬಾ ಕಾಸ್ಟ್ ಎಫೆಕ್ಟಿವ್, ಪಾಕೆಟ್ ಫ್ರೆಂಡ್ಲಿ ಆಗಿರುತ್ತೆ. ಇದು ಮೈಕ್ರೋಟೆಕ್ನ 30 amps ಇಂದ ಚಾರ್ಜ್ ಮಾಡ್ತೀವಿ. 3012 ಅಂತ ಇದೆ ಮಾಡೆಲ್ ನಂಬರ್. ಇದನ್ನ ಆರಾಮಾಗಿ ಫಿಟ್ ಮಾಡ್ಬೋದು. 30 amps ಇದು. ಇದರಲ್ಲಿ ಫಿಟ್ಟಿಂಗ್ ಮಾಡಲಿಕ್ಕೆ ವೈರಿಂಗ್ ಕನೆಕ್ಷನ್ ಬಗ್ಗೆ ತುಂಬಾನೇ ಕನೆಕ್ಷನ್ ಬಗ್ಗೆ ಗೊತ್ತಿರಬೇಕಾಗತ್ತೆ. ಇದು ನಾವು ನಮ್ಮ ಡಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡ್ತೇವೆ ಈ ವಿಡಿಯೋದಲ್ಲಿ, ನೀವು ನೋಡ್ಬೋದು. 30 amps ಹಾಕೊಂಡು ನಿಮಗೆ ಕಾಸ್ಟ್ ಮೆಜರ್ಮೆಂಟ್ ಮಾಡೋದು, ನಿಮಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ 150H ನೀವು ನಾರ್ಮಲ್ ಒಂದು ಕಡೆ ಮಾಡೋದು ಅಂದರೆ ಈ SMಗೆ ನೋಡಿ MRP ನಿಮಗೆ 4219 ರೂಪಾಯಿ ಉಂಟು MRP, ಆಯ್ತಾ. ಇದನ್ನ ಡಿಸ್ಕೌಂಟ್ ಆಗಿ ನಿಮ್ಗೆ ಒಂದು 3500 ಡಿಸ್ಕೌಂಟ್ ಆಗಿ ಸಿಗುತ್ತೆ. ಮತ್ತು ಅಂದರೆ ಬಲ್ಕ್ ಡಿಸ್ಕೌಂಟ್ ಆಗಿ ಸಿಗುತ್ತೆ. PWM ಟೆಕ್ನಾಲಜಿ ಮತ್ತೆ ಚೇಂಜ್ ಆದರೆ ಮತ್ತೆ ರೇಟ್ ರಿಡಕ್ಷನ್ ಮತ್ತೆ ಇನ್ಕ್ರೀಸಿಂಗ್ ಆಗುತ್ತೆ. ಪ್ಲಸ್ ನಿಮಗೆ ಇದು 170W ಪ್ಯಾನಲ್ ಲುಮಿನಾಸ್ ಇದೆ. ಲುಮಿನಾಸ್ ಬರುತ್ತೆ, UTL ಬರುತ್ತೆ, ಮೈಕ್ರೋಟೆಕ್ ಬರುತ್ತೆ, ಲೈಫಾಸ್ಟ್ ಬರುತ್ತೆ, ಯಾವ ಕಂಪ್ನಿ ಬೇಕೋ ಬರುತ್ತೆ. ಅದು 170W ಅದು 2 ಹಾಕಬೇಕು. 240 ಅದು 2 ಪ್ಯಾನಲ್ ಹಾಕಿ. 150 ಸಾಮಾನ್ಯ 150 ತಗೊಂಡು 2 ಪ್ಯಾನಲ್ ಹಾಕಿ. 1 ಪ್ಯಾನಲ್ ನಿಮಗೆ ಸಫಿಷಿಯಂಟ್ ಚಾರ್ಜ್ ಆಗೋದು, ನಾರ್ಮಲ್ ಚಾರ್ಜ್ ಆಗುತ್ತೆ. ಫಾಸ್ಟ್ ಆಗಿ 2 ಪ್ಯಾನಲ್ ಹಾಕಬೇಕು. ಮತ್ತು ನಿಮಗೆ ಮತ್ತು ರ್ಯಾಪಿಡ್ ಫಾಸ್ಟಲ್ಲಿ ಬೇಕಂತ ಹೇಳಿದ್ರೆ ನಿಮಗೆ 3 ಪ್ಯಾನಲ್ ಕೂಡ ಇನ್ಸ್ಟಾಲ್ ಮಾಡ್ಬೋದು ಬಿಸಿಲಿನ ಆಧಾರದ ಮೇಲೆ. ಮತ್ತೆ ನಿಮ್ಮ ಸನ್ಲೈಟ್ ಸಿಸ್ಟಮ್ ಮತ್ತು ಆ್ಯಮ್ಸ್ನ ನೋಡಿಕೊಂಡು ಸಾಮಾನ್ಯ 2 ಪ್ಯಾನಲ್ ಹಾಕಿ ಒಂದು ಈ ಸಿಸ್ಟಮನ್ನು ಮಾಡೋದು ಸಾಮಾನ್ಯ ಒಂದು 25,000 ಒಳಗಡೆ ಖರ್ಚು ಬರ್ಬೋದು. ಅಂದರೆ ವಿದ್ಯುತ್ ವೈರಿಂಗ್ ಎಲ್ಲ ಸೇರಿ 25,000-27,000 ಖರ್ಚು ಬರುತ್ತೆ. ನಿಮ್ಗೆ ಆವಾಗೇನು ಕಾಸ್ಟ್ಲಿ ಆಗಲ್ಲ, ಯಾಕಂದ್ರೆ ನೀವು ಆಲ್ರೆಡಿ 20,000 ತಗೊಂಡು ಕರೆಂಟ್ ನೋಡಿ ತಗೊಂಡಿರ್ತೀರ. ಮತ್ತೊಂದು 20,000-27,000 ಆಗುತ್ತೆ. ಆವಾಗ ನಿಮ್ಗೆ ಒಂದು 50,000-50,000 ನಾರ್ಮಲ್ ನೀವು ಹೊಸದಾಗಿ ಸೋಲಾರ್ ತಗೊಂಡು ನಿಮ್ಗೆ 50,000-60,000 ಖರ್ಚಾಗುತ್ತೆ. ಮತ್ತೆ ಇದನ್ನ ಮೈನಸ್ ಅಂತ ಹೇಳಿ ತುಂಬಾನೇ ನಿಮಗೆ ಒಂದು 8-9,000 ನಿಮ್ಗೆ ಲಾಸ್ ಆಗುತ್ತೆ. ಆ ಲಾಸ್ ಅನ್ನೋದು ಉಳಿಯೋದ್ರಿಂದ ಬೆಸ್ಟ್ ಒಂದು ಡಿವೈಸ್ ಫಿಟ್ ಮಾಡಿ ಪ್ಯಾನಲ್ ಇನ್ಸ್ಟಾಲ್ ಮಾಡಿ ನಿಮಗೆ ಎಫಿಷಿಯೆಂಟ್ ಆಗಿ ಸಿಸ್ಟಮ್ ಅದು ವರ್ಕ್ ಆಗುತ್ತೆ. ಹಾಗೆ ಸರ್ ಸ್ಮಾರ್ಟ್ PCU ಅಂದ್ರೆ ಏನು ಸರ್? ಸ್ಮಾರ್ಟ್ PCU ಅಂತ ನೋಡಿ ಈಗ ಒಂದು ಹೊಸದಾಗಿ 2022 ಇಂದ ಬಂದರೆ 22 ಬಂದ PCU ಅಂದ್ರೆ ಪವರ್ ಕಂಡೀಷನ್ ಯೂನಿಟ್. ನೆನ್ಕೊಳ್ಳಿ, ಪವರ್ ಕಂಡೀಷನ್ ಯೂನಿಟ್. ಇದು ಸೋಲಾರಲ್ಲಿ ಬಂದಂತ ಲೇಟೆಸ್ಟ್ ಟೆಕ್ನಾಲಜಿ. MPPT ಚಾರ್ಜಿಂಗ್ ಸಂಬಂಧಪಟ್ಟದ್ದು. ನೋಡಿ, ಚಾರ್ಜಿಂಗ್ ಟೆಕ್ನಾಲಜಿ ಬೇರೆ, ವರ್ಕಿಂಗ್ ಟೆಕ್ನಾಲಜಿ ಬೇರೆ, ಡಿಸ್ಚಾರ್ಜ್ ಟೆಕ್ನಾಲಜಿಗಳು ಬೇರೆ. ಚಾರ್ಜಿಂಗ್ ಟೆಕ್ನಾಲಜಿ RMPPT ಮೇನ್. ಇದು RMPPT ನಾ ಹೇಳಿದ್ರೆ ಇದು ಮೇನ್, ಈಗ ಲೇಟೆಸ್ಟ್ ಆಗಿದೆ ಇದೆ ಟೆಕ್ನಾಲಜಿ ಚಾರ್ಜಿಂಗ್ ಅಲ್ಲಿ. ಮತ್ತೆ ಡಿಸ್ಚಾರ್ಜ್ ಮತ್ತೆ ವರ್ಕ್ ಪರ್ಫಾರ್ಮೆನ್ಸ್ ಅಲ್ಲಿ ನಿಮಗೆ PCU ಅಂತ ಬರುತ್ತೆ. ಪವರ್ ಕಂಡೀಷನ್ ಯೂನಿಟ್ ಅಂತ ಹೇಳಿದ್ರೆ ನಿಮಗೆ ಬ್ಯಾಟ್ರಿ ಅನ್ನೋದು 50% ಚಾರ್ಜ್ ಆದ ತಕ್ಷಣ 150H ಇರಲಿ, 100 ಇರಲಿ, 60 ಇರಲಿ, 200 ಇರಲಿ, 250 ಇರಲಿ, 300 ಇರಲಿ, 150, 60, 100, 250, 200, 300 ಎಷ್ಟೇ AH ಇರಲಿ, ಅದು ಅರ್ಧ AH ಚಾರ್ಜ್ ಆದ ತಕ್ಷಣ ಅಂದರೆ 150H ಅಂತ ಹೇಳಿ ಸಾಮಾನ್ಯ 75H ಚಾರ್ಜ್ ಆದ ತಕ್ಷಣ ಕರೆಂಟನ್ನೇ ಮೈನ್ಸನ್ನೇ ಡಿಸ್ಕನೆಕ್ಟ್ ಮಾಡುತ್ತೆ. ಈ SME ಅನ್ನೋದು ಮೈನ್ಸನ್ನ ತಗೊಳ್ಳುವುದೇ ಇಲ್ಲ. ಮೈನ್ಸ್ ಪವರ್ ನೀವು ಪ್ಲಗಿನ್ ಇದ್ದು ಮೈನ್ಸನ್ನ ಆಫ್ ಮಾಡಿಬಿಡುತ್ತೆ. ನಿಮ್ಮ ಮನೆಯ ಲೋಡನ್ನ ಕ್ಯಾಲ್ಕುಲೇಷನ್ ಮಾಡಿ, ಉದಾಹರಣೆ ನೀವು ಮನೆಯ ಲೋಡನ್ನ ಕ್ಯಾಲ್ಕುಲೇಷನ್ ಮಾಡಿ ಮೇಲೆ ಇದ್ದ ಪ್ಯಾನಲ್ ಆ್ಯಮ್ಸ್ಗೆ ಕನ್ಸಿಡರ್ ಮಾಡಿಕೊಂಡು ಬಂದಂಥ ಸೋಲಾರನ್ನ ಡೈರೆಕ್ಟಾಗಿ DC ಸೋಲಾರ್ ಕರೆಂಟ್, DC ಕರೆಂಟ್ ನಿಮ್ಗೆ ಗೊತ್ತಿರ್ಬೋದು, ಡೈರೆಕ್ಟ್ ಕರೆಂಟ್, ಅದನ್ನ AC ಆಗಿ ಕನ್ವರ್ಟ್ ಮಾಡಿ ಸೋಲಾರಲ್ಲಿ ನಿಮ್ಮ ಮನೆಯ ಲೋಡ್ಗಳು ರನ್ ಆಗುತ್ತೆ. ಅದು ಹೇಗೆ ನಿಮ್ಗೆ ಎಕ್ಸಾಂಪಲ್ ಕೊಡೋಣ ನಾನು. ಉದಾಹರಣೆ 150H 3 ಪ್ಯಾನಲ್ ಫಿಟ್ ಮಾಡಿದಾದ್ರೆ 3 ಪ್ಯಾನಲ್ ಅಂದರೆ 170W 3 ಫಿಟ್ ಮಾಡಿದ್ರೆ 30 amps ಆಗುತ್ತೆ. ಒಂದು ಫ್ಯಾನ್ 5 amps ಇರುತ್ತೆ, ಸೀಲಿಂಗ್ ಫ್ಯಾನ್ 5 amps ಇರುತ್ತೆ, 100 watts 5 amps ಬರುತ್ತೆ. 2 ಸೀಲಿಂಗ್ ಫ್ಯಾನ್ 10 amps ಆಗಿರುತ್ತೆ. ನಿಮಗೆ TV ಒಂದು 2 amps 3 amps ಆಗಿರುತ್ತೆ. 5 to 10 to 12 amps 30 amps ಆಯಿತು. ಒಂದು 4 ಲೀಟರ್ 20 amps ಒಳಗಡೆ ಲೋಡ್, ನಾರ್ಮಲ್ ಆಗಿ 20 amps ಒಳಗಡೆ ಲೋಡ್ ಇರುತ್ತೆ. ನನಗೆ 30 amps ಚಾರ್ಜಿಂಗ್ ಇರುತ್ತೆ. ಎಫಿಷಿಯೆಂಟ್ ಆಗಿ 30 amps ಕೆಳಗಡೆ ಅದು ಡ್ರಾ ಆದವಾಗ ಬಂದವಾಗ ಅದು ಕನ್ಸಂಪ್ಷನ್ ಆದವಾಗ 30 amps ಫ್ಲೋ ಆದ ತಕ್ಷಣ ಇದು 150H ಬ್ಯಾಟ್ರಿ 75H ಬ್ಯಾಟ್ರಿ ಚಾರ್ಜ್ ಆದ ತಕ್ಷಣ ಮೇನ್ಸ್ನ ಕಟ್ ಮಾಡಿ, ಅಂದ್ರೆ ಸೋಲಾರ್ ಮತ್ತೆ ಕರೆಂಟ್ ಎರಡರಲ್ಲೂ ಚಾರ್ಜ್ ಆಗಿ 50% ಚಾರ್ಜ್ ಆದ ತಕ್ಷಣ ಅಂದ್ರೆ ಮೈನ್ಸ್ ಮತ್ತೆ ಟೂವಿನ್ ಮಿಂಗಲ್, ಮೈನ್ಸ್ ಮತ್ತೆ ಎಲೆಕ್ಟ್ರಿಸಿಟಿ ಮತ್ತೆ ಸೋಲಾರ್ ಎರಡನ್ನೂ ಒಟ್ಟು ಸೇರಿಸಿ ಅದು ಅರ್ಧಾಂಶ ಬ್ಯಾಟ್ರಿ ಚಾರ್ಜ್ ಆದ ತಕ್ಷಣ 150-75H ಚಾರ್ಜ್ ಆದ ತಕ್ಷಣ ಮೇನ್ಸನ್ನ ಡಿಸ್ಕನೆಕ್ಟ್ ಮಾಡಿ, ಮೇನ್ಸನ್ನ ಆಫ್ ಮಾಡಿ, ಅದ್ರ ಪಾಡಿಗೆ ಆಫ್ ಮಾಡುತ್ತೆ. ನೀವೇನು ಮಾಡೋದು ಆಟೋಮ್ಯಾಟಿಕ್ ಸಿಸ್ಟಮ್ ಇದು, ಸ್ವಯಂ ಚಾಲಿತ ವ್ಯವಸ್ಥೆ, ನೀವೇನು ವರ್ಕ್ ಮಾಡೋದೇನಿಲ್ಲ, ಆಟೋಮ್ಯಾಟಿಕ್ ಸಿಸ್ಟಮ್ ಸ್ವಯಂ ಚಾಲಿತ. ಅದೇನು ಮಾಡುತ್ತೆ, ಮತ್ತೆ ಉಳಿದ 75% ಚಾರ್ಜ್ ಸೋಲಾರಲ್ಲೇ ಆಗುತ್ತೆ. 75H ಬ್ಯಾಟ್ರಿ 50% ಚಾರ್ಜ್ ಸೋಲಾರಲ್ಲೇ ಆಗುತ್ತೆ. ಮತ್ತೆ ನಿಮ್ಮ ಮನೆ ಲೋಡ್ಗಳು ಸಹ ಸೋಲಾರಲ್ಲೇ ರನ್ ಆಗುತ್ತೆ. ಆ್ಯಮ್ಸ್ ಕ್ಯಾಲ್ಕುಲೇಷನ್ ಮಾಡಿ, ಯಾಕಂದ್ರೆ ಮೇಲ್ಗಡೆ 30 amps ನಿಮಗೆ ಕೆಳಗಡೆ ಬಂದಿದ್ರೆ 20 amps ಕ್ಯಾಲ್ಕುಲೇಷನ್ ಮಾಡಿ ಕೊಡುತ್ತೆ.
ನೀವು ಪ್ಯಾನಲ್ನ ಕಡಿಮೆ ಹಾಕೊಂಡ್ರೆ ಅದು ಆ ವರ್ಕ್ ಆಗಲ್ಲ. ಪಿ ಸಿ ಯು ಸಿಸ್ಟಮಿಗೆ ಪ್ಯಾನಲ್ ಸಫಿಷಿಯೆಂಟ್ ಆಗಬೇಕು, ಫಾಸ್ಟ್ ಆಗಿದ್ರು ಬೆಸ್ಟ್ ಆಗ್ತದೆ, ನಾರ್ಮಲ್ ವರ್ಕ್ ಆಗಲ್ಲ. ನೀವು 150ಗೆ 1 ಪ್ಯಾನಲ್ ಹಾಕೊಂಡ್ರೆ ಪಿ ಸಿ ಯು ಸಿಸ್ಟಮ್ ವರ್ಕ್ ಆಗಲ್ಲ, ನಾರ್ಮಲ್ ಚಾರ್ಜಿಂಗ್ ಆಗುತ್ತೆ ಅಷ್ಟೇ. ಅಂದರೆ ಸಾಧಾರಣವಾಗಿ ಏನು MPPT ವರ್ಕ್ ಆಗುತ್ತೆ, ಕರೆಂಟು ತಗೊಳುತ್ತೆ, ಇದು ತಗೊಳುತ್ತೆ. 2 ಪ್ಯಾನಲ್ ಹಾಕಿದ್ರೆ ನಿಮಗೆ ಸಫಿಷಿಯೆಂಟ್ ಚಾರ್ಜ್ ಆಗುತ್ತೆ, ಬಟ್ ಪಿ ಸಿ ಯು ಅಷ್ಟು ವರ್ಕ್ ಆಗಲ್ಲ. 3 ಪ್ಯಾನಲ್ ಇನ್ಸ್ಟಾಲ್ ಮಾಡಿ ನಿಮಗೆ, ಆವಾಗ ಏನಾಗುತ್ತೆ ನಿಮ್ಗೆ ಅಂತಂದರೆ ಪಿ ಸಿ ಯು ಸಿಸ್ಟಮ್ ಕರೆಕ್ಟ್ ವರ್ಕ್ ಆಗುತ್ತೆ. ಪಿ ಸಿ ಯು ವರ್ಕ್ ಆಗೋ ಟೆನ್ಷನ್ ಏನಿಲ್ಲ, ನಾರ್ಮಲ್ ಆಗಿ ಚಾರ್ಜ್ ಕರೆಂಟ್ ಮತ್ತು ಮಿಕ್ಸರಲ್ಲಿ ಚಾರ್ಜ್ ಆಗ್ತಿರುತ್ತೆ ಅಷ್ಟೇ. ಪಿ ಸಿ ಯು ಸಿಸ್ಟಮೇ ವರ್ಕ್ ಆದರೆ ನಿಮ್ಗೆ ಬೆಟರ್ ಆಗಿರುತ್ತೆ. 3 ಪ್ಯಾನಲ್ ಸಾಮಾನ್ಯ ನಿಮ್ಗೆ ಒಂದು 35,000 ಒಳಗಡೆ ನಿಮ್ಗೆ ಕಾಸ್ಟ್ ಆಗುತ್ತೆ. ಯಾವುದು 3 ಪ್ಯಾನಲ್ ಇನ್ಸ್ಟಾಲ್ ಮಾಡಿ, ಯಾಕಂದ್ರೆ ವೈರ್ ಗೇಜ್ ಕೌಂಟ್ ಆಗುತ್ತೆ. ನಿಮಗೆ 2 ಪ್ಯಾನಲ್ 4 ಸ್ಕ್ವೇರ್ ಸಾಕಾಗುತ್ತೆ, 3 ಪ್ಯಾನಲ್ 6 ಸ್ಕ್ವೇರ್ ಅಥವಾ 8 ಸ್ಕ್ವೇರ್ ವೈರನ್ನು ನಾವು ಇನ್ಬಿಲ್ಟ್ ಮಾಡೋದು. ಸೋಲಾರ್ ವೈರ್ DC ವೈರ್ 6 ಸ್ಕ್ವೇರ್ ಅಥವಾ 8 ಸ್ಕ್ವೇರ್ ಇನ್ಸ್ಟಾಲ್ ಮಾಡೋದು. ಹಾಗಾಗಿ ವೈರ್ ಗೇಜ್ ಮೇಲೆ ಕೌಂಟ್ ಮಾಡಿ ನಿಮಗೆ ಒಂದು ಸಾಮಾನ್ಯ ಒಂದು 35,000 ಒಳಗಡೆ ಫಿಟ್ ಆಗುತ್ತೆ. 3 ಪ್ಯಾನಲ್ ಸ್ಟ್ರಕ್ಚರ್ ಕೂಡ ಆ್ಯಡ್ ಆಗುತ್ತೆ ಅದಕ್ಕೆಲ್ಲ ಪ್ಯಾನಲ್ಗೆ. ಹಾಗಾಗಿ ನಿಮಗೆ ಅದು ನೀವು ಮಾಡಿಕೊಂಡ್ರೆ ಎಕ್ಸ್ಟ್ರಾ ಒಂದು ನೀವು ಬಿಲೋ 10,000 ನೀವು ಖರ್ಚು ಮಾಡಿದರೆ ಮಾತ್ರ ನಿಮಗೆ ಸ್ಮಾರ್ಟಾಗಿ ನಿಮಗೆ 150 Hz ವರ್ಕ್ ಆಗುತ್ತೆ. ಇನ್ನೂರಲ್ಲ ಆದರೆ ಅದ್ರ ಬೇಸಲ್ಲಿ ಮತ್ತೆ ಬರುತ್ತೆ, 4 ಪ್ಯಾನಲ್ ಹಾಕಬೇಕಾಗುತ್ತೆ. ಅಂದರೆ ಪಿ ಸಿ ಯು ವರ್ಕ್ ಆಗಬೇಕಾದ್ರೆ ಇಟ್ ರಿಕ್ವೈರ್ಡ್ ಸಫಿಷಿಯಂಟ್ ಸೋಲಾರ್ ವ್ಯಾಟೇಜ್ ಆರ್ ಆ್ಯಮ್ಸ್ ಪವರ್ ಬೇಕು. ಮಳೆಗಾಲದಲ್ಲಿ ನಾರ್ಮಲ್ ವರ್ಕಿಂಗ್ ಇರುತ್ತೆ, ನಮ್ಮ ತುಂಬ ಮಳೆ ಬಂದು ಒಂದು ಹೇಳಾಗುತ್ತೆ, ಸೋಲಾರ್ ಮತ್ತು ಕರೆಂಟ್ ಎರಡರಲ್ಲೂ ಚಾರ್ಜ್ ಆಗಿ ಮಿಕ್ಸಿಂಗ್ ಆಗುತ್ತೆ. ವಿಂಟರ್ ಆ್ಯಂಡ್ ಸಮ್ಮರ್ಸ್ನಲ್ಲಿ ಫುಲ್ ನಿಮಗೆ ಎಫಿಷಿಯೆಂಟ್ ಆಗಿ ಮಾಡಿಕೊಡುತ್ತೆ ಯಾವುದು ಪಿ ಸಿ ಯು ಸಿಸ್ಟಮ್. ಹಾಗೇನೆ ಸರ್, ಇದು ಎಷ್ಟು ವೋಲ್ಟ್ಗೆ ಸೂಟೇಬಲ್ ಆಗಿರುತ್ತೆ ಸರ್? ಆಲ್ರೆಡಿ ಈಗ ಮಾರ್ಕೆಟಲ್ಲಿ ಬರುವಂಥದ್ದು ಸಾಮಾನ್ಯ 12 and 24 ವೋಲ್ಟ್ ಸೂಟೇಬಲ್ ಇರುತ್ತೆ. ಈ RMPPT ಟೆಕ್ನಾಲಜಿ ಏನಿದೆ, ಈ ಟೆಕ್ನಾಲಜಿ ನೀವು 24 ವೋಲ್ಟ್ ಪ್ಯಾನಲ್ನ ಇನ್ಸ್ಟಾಲ್ ಮಾಡಿ 12 ವೋಲ್ಟ್ ಬ್ಯಾಟ್ರಿನೂ ಚಾರ್ಜ್ ಮಾಡ್ಬೋದು. 48 ವೋಲ್ಟ್ ಪ್ಯಾನಲ್ನ ಇನ್ಸ್ಟಾಲ್ ಮಾಡಿ 24 ವೋಲ್ಟ್ ಬ್ಯಾಟ್ರಿನ ಚಾರ್ಜ್ ಮಾಡ್ಬೋದು. ಅಂತ ಹೇಳಿದ್ರೆ 24 ವೋಲ್ಟಿನ ಪ್ಯಾನಲ್ಸನ್ನು ಇನ್ಸ್ಟಾಲ್ ಮಾಡಿ 12 ವೋಲ್ಟ್ ಬ್ಯಾಟ್ರಿ ಕೂಡ ಚಾರ್ಜ್ ಮಾಡ್ಬೋದು. ಇದರಲ್ಲಿ 48 ವೋಲ್ಟಿನ ಸಿಸ್ಟಮಿನ ಪ್ಯಾನಲ್ ಇನ್ಸ್ಟಾಲ್ ಮಾಡಿ ನೀವು 24 ವೋಲ್ಟ್ ಡಬಲ್ ಬ್ಯಾಟ್ರಿಗೆ ಚಾರ್ಜ್ ಮಾಡ್ಬೋದು. ನೋಡಿ ಇಲ್ಲಿ ಇದೆ ಇನ್ಪುಟ್ ಹೇಳಿದ್ರೆ ನೋಡಿ, 12 ವೋಲ್ಟ್ ಸಿಸ್ಟಮಲ್ಲಿ 15 ವೋಲ್ಟ್ ಟು 49.5 ವೋಲ್ಟ್ ಅಂದರೆ 15 ವೋಲ್ಟಿಂದ 49.5 ವೋಲ್ಟ್ರಿಗೆ ಬರುತ್ತೆ. 12 ವೋಲ್ಟಿಗೆ ಒಂದು ಬ್ಯಾಟ್ರಿ ಚಾರ್ಜ್ ಮಾಡೋದಾದರೆ, 2 ಬ್ಯಾಟ್ರಿಗಳನ್ನು ನೀವು ಚಾರ್ಜ್ ಮಾಡಿದ್ರೆ ಸೀರೀಸಲ್ಲಿ ಮಾಡಿದ್ರೆ 30 ವೋಲ್ಟಿಂದ 99 ವೋಲ್ಟ್ ಅಂದರೆ ನೀವು 48 ವೋಲ್ಟ್ ಪ್ಯಾನಲ್ ಇದಕ್ಕೆ ಎಷ್ಟು ಕೊಡ್ಬೋದು, 24 ವೋಲ್ಟು ಕೊಡ್ಬೋದು, 12 ವೋಲ್ಟು ಕೊಡ್ಬೋದು, ಎಲ್ಲವನ್ನು ಕೊಡ್ಬೋದು. ಬ್ಯಾಟ್ರಿ ಮಾತ್ರ 12 ವೋಲ್ಟ್ 24 ಮಾತ್ರ, 48 ಬರಲ್ಲ. 4 ಬ್ಯಾಟ್ರಿ ಬರಲ್ಲ, 2 ಬ್ಯಾಟ್ರಿ 1 ಬ್ಯಾಟ್ರಿ ಬರುತ್ತೆ. ಇದು ಈ ಹೊಸ ಡೆಲಿವರಿ ಟೆಕ್ನಾಲಜಿ. ಅದೇ ನೀವು ನಾರ್ಮಲ್ ನೀವು ಮೈಕ್ರೋಟೆಕ್ಕಲ್ಲಿ ನಾವು ಇದು ಮಾಡೋದಾದ್ರೆ ನಿಮಗೆ ನೀವು 12 ವೋಲ್ಟಲ್ಲಿ ಮಾಡ್ಬೋದು. 3012 12 ವೋಲ್ಟ್ 12 ವೋಲ್ಟಲ್ಲಿ ಒಂದು ಬ್ಯಾಟ್ರಿಯಲ್ಲಿ ಮಾಡ್ಬೋದು. 2 ಬ್ಯಾಟ್ರಿ ಬಗ್ಗೆ 24 ಬರುತ್ತೆ, ಮಾಡೆಲ್ಗಳಿದೆ, 24 ಮಾಡೆಲ್ ಇದೆ. ಬಟ್ ಮೈಕ್ರೋಟೆಕ್ಕಲ್ಲಿ ಏನಂದರೆ ನಿಮಗೆ 12 ವೋಲ್ಟ್ 24 ವೋಲ್ಟ್ ಸಪ್ರೇಟ್ ಆಗಿದೆ. ಇದರಲ್ಲಿ ಕಂಬೈಂಡ್ ಇದೆ, ಯೂಟಿಲಲ್ಲಿ ಕಂಬೈಂಡ್ ಆಗಿ ಬರುತ್ತೆ, ಇದರಲ್ಲಿ ಸ್ವಲ್ಪ ಸಪ್ರೇಟ್ ಬರುತ್ತೆ. ಇದು ಕಂಬೈಂಡ್ ಆಗಿ ಸಿಗುತ್ತೆ. ನೀವು ಏನು ಸಾಮಾನ್ಯ ನೀವು ಹೇಳಿದಾಗ ಏನು 12 ವೋಲ್ಟನ್ನು ಕೊಡ್ಬೋದು, 24 ಕೊಡ್ಬೋದು. ಸಿಂಗಲ್ ಬ್ಯಾಟ್ರಿ ಡಬಲ್ ಬ್ಯಾಟ್ರಿ ಮೇಲೆ ಡಿಪೆಂಡ್. ಬಟ್ ಸಿಂಗಲ್ ಬ್ಯಾಟ್ರಿ ಸಿಸ್ಟಮ್ ಒಳ್ಳೇದು, ಯಾಕಂದರೆ ನಿಮಗೆ ಬ್ಯಾಟ್ರಿ ಮೇಂಟೆನೆನ್ಸ್ ಉಳಿಯುತ್ತದೆ. ಡಬಲ್ ಬ್ಯಾಟ್ರಿ ಏನಾಗುತ್ತೆ, ನೀವು ಬ್ಯಾಟ್ರಿ ಮೇಂಟೆನೆನ್ಸ್ ಆಗುತ್ತೆ. ನೀವು ಹೊಸದಾಗಿ ಇನ್ವರ್ಟರ್ 1 ವರ್ಷದ ಒಳಗಡೆ ತಗೊಂಡವ್ರು ನೀವು ಸೋಲಾರಿಗೆ ಮಾಡೋದಾದ್ರೆ ಸಿಂಗಲ್ ಬ್ಯಾಟ್ರಿ ಟಾಪ್. ಯಾಕಂದ್ರೆ ನೀವು ಡಬಲ್ ಬ್ಯಾಟ್ರಿ ಕರೆಂಟ್ ಇನ್ವರ್ಟರ್ ಹಾಕೋದಿದ್ದು ನಿಮಗೆ ಸಿಂಗಲ್ ಬ್ಯಾಟ್ರಿ ಸೋಲಾರ್ ಇನ್ವರ್ಟರ್ ಮಾಡ್ಕೊಂಡು ತುಂಬ ಟಾಪ್. ಅದನ್ನು ತುಂಬ ನಾವು ಮಾಡಿದ್ದೇವೆ ಅಂತ ಒಂದು ಸಕ್ಸಸ್ಸನ್ನು ಮಾಡಿದ್ದೇವೆ. ಡಬಲ್ ಬ್ಯಾಟ್ರಿ ಏನಾಗುತ್ತೆ, ನಿಮ್ಮ ಕರೆಂಟ್ ಕನ್ಸಂಪ್ಷನ್ ಬ್ಯಾಕಪ್ ತುಂಬ ಬೇಕಾದ್ರೆ ಡಬಲ್ ಬ್ಯಾಟ್ರಿ ಹಾಕ್ತಾರೆ ಕರೆಂಟ್ ಇನ್ವರ್ಟರ್ ಸಾಮಾನ್ಯವಾಗಿ. ಅದೇನಾಗುತ್ತೆ, ಡಬಲ್ ಬ್ಯಾಟ್ರಿ ಕನ್ಸಂಪ್ಷನ್ ಎಲೆಕ್ಟ್ರಿಸಿಟಿ ಜಾಸ್ತಿ, ಬಿಲ್ ಜಾಸ್ತಿ ಆಗುತ್ತೆ, ನಿಮಗೆ ತುಂಬಾ ಕಾಸ್ಟ್ ಆಗುತ್ತೆ. ಆ ಟೈಮಲ್ಲಿ ಈ SMನ ಫಿಟ್ ಮಾಡಿಬಿಟ್ಟು ನಿಮಗೆ 24 ಎಲ್ಲದಕ್ಕೂ ಕೌಂಟ್ ಆಗುತ್ತೆ. ನಿಮಗೆ ನೀವು ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡಿಬಿಟ್ಟು ಸ್ವಲ್ಪ ಕಾಸ್ಟ್ ಇದೆ. ಡಬಲ್ ಬ್ಯಾಟ್ರಿ ಅದರಿಂದ ಪ್ಯಾನಲ್ ಬ್ಯಾಟ್ರಿಗೆ ಹಾಗೇ ಬೇಕು. ಸಿಂಗಲ್ ಬ್ಯಾಟ್ರಿಗೆ ಆದರೆ ಅಷ್ಟು ಪ್ಯಾನಲ್ 24 ವೋಲ್ಟ್ ಪ್ಯಾನಲ್ಲೇ ಬೇಕು. ನೀವು ಆರಾಮಾಗಿ ಮಾಡ್ಕೊಡ್ಬೋದು. ಆ ಥರ ಡಬಲ್ ಬ್ಯಾಟ್ರಿ ನೀವು ಇನ್ಸ್ಟಾಲ್ ಮಾಡಿದ್ರು ಸೋಲಾರ್ ಬ್ಯಾಟ್ರಿ ಸೋಲಾರ್ ಇನ್ವರ್ಟರ್ಗೆ ಮಾರ್ಪಡಿಸಿಕೊಡ್ತೇವೆ. ಮಾಡಿಸಿದಾಗ ಎಕ್ಸಾಂಪಲ್ ಸಹ ನಮ್ಮ ಹತ್ರ ಇದೆ. ಸಿಂಗಲ್ ಬ್ಯಾಟ್ರಿ ಸಹ ನಾವು ಮಾಡಿಕೊಡ್ತೇವೆ. ಹಾಗೆ ಮ್ಯಾಕ್ಸಿಮಮ್ ವ್ಯಾಟ್ಸ್ ಎಷ್ಟು ಕೊಡ್ಬೋದು ಸರ್? ಮ್ಯಾಕ್ಸಿಮಮ್ ಪ್ಯಾನಲ್ ವ್ಯಾಟ್ ನಿಮಗೆ ಹೇಳಿದವ್ರಿಗೆ ಇದರಲ್ಲಿ ನಿಮಗೆ ನೋಡಿ, ಇದು ಮೈಕ್ರೋಟೆಕ್ಕಲ್ಲಿ 30 amps ಅಲ್ಲಿ ನಿಮಗೆ ಮೈಕ್ರೋಟೆಕ್ 30 amps ಅಲ್ಲಿ ನಿಮಗೆ ಒಂದು 360 ವ್ಯಾಟ್ ಅಂತ ಕಂಪನಿ ಪ್ರಿಸ್ಕ್ರಿಪ್ಷನ್ ಇದೆ. ಒಳಗಡೆ 25 amps ರಿಲೇನ ಔಟ್ಪುಟ್ಟನ್ನು ನೋಡಿ ನಿಮಗೆ ಹೇಳಿದಾಗೆ ನೋಡ್ಬೋದು. ನಿಮ್ಗೆ ಇಲ್ಲಿ ನೋಡಿ ಮೈಕ್ರೋಟೆಕ್ ಇದರಲ್ಲಿ ಅಂದರೆ 165 3 ಪ್ಯಾನಲ್ ಮ್ಯಾಕ್ಸಿಮಮ್ ಇನ್ಸ್ಟಾಲ್ ಮಾಡ್ಬೋದು. ಅದು ಇದರಲ್ಲಿ ಸಪ್ರೇಟ್ ಅಂದರೆ 12 ವೋಲ್ಟ್ ಬೇರೆ, 24 ವೋಲ್ಟ್ ಸೆಗ್ಮೆಂಟೇ ಬೇರೆ ಇರೋದು, ಸೆಗ್ಮೆಂಟ್ಗಳು ಬೇರೆ ಇರೋದ್ರಿಂದ ಸಪ್ರೇಟ್ ಇಂಟರ್ ಪರ್ಚೇಸ್ ಮಾಡಬೇಕಾದ್ರೆ ನೀವು UTL ಕಂಪ್ನಿಯಲ್ಲಿ ಆದರೆ UTL ಪ್ರಿಫರ್ ಮಾಡೋದಾದ್ರೆ ನಿಮ್ಗೆ ಏನಾದರೂ ಸಪ್ರೇಟಾಗಿ ತಗೊಳ್ಬೇಕಂತ ಏನಿಲ್ಲ. ಅದು ಒಂದೇ ಯೂನಿಟಲ್ಲಿ ನಿಮಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. UTL ನೋಡ್ಬೋದು, UTL ಕಂಪನಿಯಲ್ಲಿ ಮ್ಯಾಚ್ ಆಗುತ್ತೆ. ಮತ್ತು ಕಾಸ್ಟ್ ಅಂತೂ ಡಿಫರ್ ಇದೆ, ಬಟ್ ಟೆಕ್ನಾಲಜಿ ಒಳ್ಳೆ ಇದೆ. ಹಾಗೆ ಇದರಲ್ಲಿ ಕೂಲಿಂಗ್ ಫ್ಯಾನ್ ಸಿಸ್ಟಮ್ಗಳಿದೆ ಸರ್? ಹೌದು, ಇವಾಗ ಲೇಟೆಸ್ಟ್ ಬಂದ PCU ಮಾಡಲ್ ಕೂಲಿಂಗ್ ಸಿಸ್ಟಮ್ ಇದೆ ನೋಡಿ. ಕೂಲಿಂಗ್ ಫ್ಯಾನ್ ಸಿಸ್ಟಮ್ ಬರುತ್ತೆ, ನೋಡ್ಬೋದು. ಕೂಲಿಂಗ್ ಫ್ಯಾನ್ ಈ ಥರ ಬರುತ್ತೆ. ಯಾಕಂದರೆ RMPPT 48 ಒಳಗೆ ಕಾಂಪೀಟ್ ಮಾಡೋದ್ರಿಂದ ಅದು 100 ವೋಲ್ಟ್ರಿಗೆ ಕಾಂಪೀಟ್ ಮಾಡುತ್ತೆ. 48 ವೋಲ್ಟ್ ಪ್ಯಾನಲ್ಸ್ ಅಂತ ಹೇಳೋದು ಮ್ಯಾಕ್ಸಿಮಮ್ ವೋಲ್ಟ್ 99 ವೋಲ್ಟ್ರಿಗೂ ಉಂಟು ಇಲ್ಲಿ ಕಾಂಪೀಟ್. 99 ವೋಲ್ಟ್ ಕಾಂಪೀಟ್ AC ಆಗಿಬಿಡುತ್ತೆ. ಅಂದರೆ 100 ವೋಲ್ಟ್ ಬಂದರೆ
ಆಲ್ಟರ್ನೇಟಿವ್ ಕರೆಂಟ್ ಅಂತ ನಾವು ಟ್ರೀಟ್ ಮಾಡುವಾಗ ಏನಾಗುತ್ತೆ, ಅದಕ್ಕೆ ಏನಂದ್ರೆ ನಿಮಗೆ ಕೂಲಿಂಗ್ ಸಿಸ್ಟಮ್ ಬಂದಿದೆ. ಇದರಲ್ಲೆಲ್ಲ ಕೂಲಿಂಗ್ ಫ್ಯಾನ್ ಏನಿಲ್ಲ, ಈ ಸಿಸ್ಟಮ್ಗಳೆಲ್ಲ ಕೂಲಿಂಗ್ ಫ್ಯಾನ್ ಏನಿಲ್ಲ. ಬಟ್ ಇದರಲ್ಲಿ ನಿಮಗೆ ಕೂಲಿಂಗ್ ಫ್ಯಾನ್ ಸಿಸ್ಟಮ್ ಇದೆ, ಕೂಲ್ ಆಗ್ಲಿಕ್ಕಿದೆ. ಮತ್ತೆ ಅದಕ್ಕೆ ಸೆನ್ಸರ್ ಇದೆ ನೋಡ್ಬೋದು. ಇದಕ್ಕೆ ನಿಮಗೆ ಹೀಟ್ ಸಿಂಕ್ ಸಹ ಇದೆ. ಸೇಮ್ ಇನ್ವರ್ಟರ್ಲಿ ಏನೆಲ್ಲ ಸ್ಪೇರ್ ಇರುತ್ತೆ ಅದಕ್ಕೆ ಸ್ಪೇರ್ಗಳೇ ಇರುವುದು, ವಿಶೇಷವಾದ ಸ್ಪೇರ್ಗಳೇನಲ್ಲ. ಏನು ಡ್ಯಾಮೇಜ್ ಅಲ್ಲ, ಇನ್ವರ್ಟರ್ಗೆ ಡ್ಯಾಮೇಜ್ ಇಲ್ಲ, ಇನ್ವರ್ಟರ್ಗೆ ಡ್ಯಾಮೇಜ್ ಆಗಲ್ಲ, ಏನಾಗಲ್ಲ. ಅದು ಕಂಟ್ರೋಲ್ ಆಗುತ್ತೆ. ಮತ್ತೆ ಫ್ಯೂಸ್ ಇದೆ ನೋಡ್ಬೋದು, ಫ್ಯೂಸ್ ಸಿಸ್ಟಮ್ 40 amps ಫ್ಯೂಸ್ ಬಿಲ್ಟ್ ಆಗಿರುತ್ತೆ ಸಾಮಾನ್ಯವಾಗಿ. ಫ್ಯೂಸ್ ಸಹ ಮತ್ತೆ ಎಕ್ಸ್ಟ್ರಾ ಫ್ಯೂಸ್ಗಳು ಸಹ ಕಂಪ್ನಿಯಲ್ಲಿ ಕೊಡ್ತಾರೆ, ಕಂಪ್ನಿಯಿಂದ ಬರುತ್ತೆ ನೋಡಿ. ಎಕ್ಸ್ಟ್ರಾ ಫ್ಯೂಸ್ಗಳು ಬಂದಿರುತ್ತೆ, ಫ್ಯೂಸ್ಗಳು ಆರಾಮಾಗಿ ಇನ್ಸರ್ಟ್ ಮಾಡ್ಬೋದು. ಫ್ಯೂಸ್ ಒಂದಂದ್ರೆ ಒಳಗಡೆ ಇದೆ ಫ್ಯೂಸ್, ನೀವು ನೆಟ್ ಇದು ಮಾಡಿ ಹಾಕ್ಬೇಕು. ವಾರಂಟಿ ಕಾರ್ಡ್ ಸಹ ನೋಡಿ, ವಾರಂಟಿ ಇಶ್ಯೂ ಸಹ ಬರುತ್ತೆ, ಅಂತ ತೊಂದರೆ ಇಲ್ಲ. ಕನೆಕ್ಷನ್ ನೋಡ್ಬೋದು ನಿಮ್ಗೆ ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ ಮಾಡೋ ಪ್ಲಸ್ ಮೈನಸ್ ಮೆನ್ಷನ್ ಇರುತ್ತೆ, ಹಾಗೆ ಕನೆಕ್ಟ್ ಮಾಡಬೇಕು. ಪವರ್ ಪ್ಯಾಲ್ ಹಾಗೆ ಯಾವ ಥರ ಇತ್ತು ಆ ಥರ ಕನೆಕ್ಟ್ ಮಾಡಬೇಕು. ಇದು ಮೇನ್ಸಿಗೆ ಹೋಗುವಂಥ ಔಟ್ ಇದು ಈ ಸಾಕೆಟ್ ಒಂದು ಮೇನ್ಸಿಗೆ ಹೋಗುದು. ಇನ್ವರ್ಟರ್ ಇನ್ನು ಇದಕ್ಕೆ ಬರುತ್ತೆ, AC ಔಟಿಗೆ ಬರುತ್ತೆ. ಸೊ ಅದು ಕನೆಕ್ಷನ್ ಮೆಥಡಾಲಜಿ ನಮ್ಮ ಸಪ್ರೇಟ್ ಒಂದು ವಿಡಿಯೋ ಇದೆ, ಯಾವುದು ನಮ್ಮ ಚಾನಲ್ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ನಾನು ಅಪ್ಲೋಡ್ ಮಾಡಿರ್ತೇವೆ, ನೀವು ಅದನ್ನ ನೋಡ್ಕೊಂಡು ಆರಾಮಾಗಿ ಮಾಡ್ಕೋಬಹುದು. ಸರ್ ಇದರಲ್ಲಿ ಯಾವುದೆಲ್ಲ ಕಂಪನಿಗಳಿದೆ ಸರ್? ಕಂಪನಿ ಮೇಜರ್ ಆಗಿ ಮೈಕ್ರೋಟೆಕ್ ಮತ್ತೆ UTL. ಮೈಕ್ರೋಟೆಕ್ ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳೋದು, ಪಾಕೆಟ್ ಫ್ರೆಂಡ್ಲಿ ಸಿಗೋದು ಮೈಕ್ರೋಟೆಕ್. ಅದರಲ್ಲಿ ಆ್ಯಮ್ಸ್ಗಳು ಕಡಿಮೆ, 30 amps ವರೆಗಿದೆ. 60 amps ಲಾಂಚ್ ಮಾಡಿದ್ದಾರೆ, ಬಟ್ 30 amps ವರೆಗೆ ಇದೆ. 150H ಬ್ಯಾಟ್ರಿಗಳಾದ್ರೆ ನಿಮಗೆ ಮೈಕ್ರೋಟೆಕ್ ಒಳ್ಳೇದು ಅಂತ ಹೇಳ್ತಾರೆ. 150H ಬ್ಯಾಟ್ರಿ ಇದ್ದಾರೆ, ಅದನ್ನು ಸೋಲಾರಿಗೆ ಕನ್ವರ್ಟ್ ಮಾಡಿ ಮೈಕ್ರೋಟೆಕ್ ಒಳ್ಳೇದು, ಕಾಸ್ಟ್ ಸ್ವಲ್ಪ ಲೆಸರ್ ಆಗುತ್ತೆ. ಬಟ್ ನಿಮಗೆ UTL ಹೆವಿ ಆಮ್ಸ್, ಅದು ಸಿಂಗಲ್ ಬ್ಯಾಟ್ರಿ ಟಾಪ್ ಲೋಡ್ ನೀವು ಹೇಳಿದಾಗ ನೋಡಿ, ಅವಾಗ 1.5 kW ಒಳಗೆ ಮಾಡೋದಾದ್ರೆ ಸಿಂಗಲ್ ಬ್ಯಾಟ್ರಿ 1.5 kW ಲಾಸ್ಟ್, ಅದ್ರ ಮೇಲೆ ಮಾಡ್ಲಿಕ್ಕೆ ಆಗಲ್ಲ, ಸಣ್ಣ ಒಂದು ಕರೆಕ್ಷನ್ ಅದು ಆಯ್ತಾ. 1.5 kW ಆರಾಮಾಗಿ ಮಾಡ್ಬೋದು. 1.5 kW ಮಾಡೋದಾದ್ರೆ ನಮ್ಗೆ ಏನಂದ್ರೆ ಅಲ್ಲಿ ಸೋಲಾರ್ ಇನ್ವರ್ಟರ್ 1 kW ಸಿಗುದಿಲ್ಲ. ಈ ಮೇಜರ್ ರೀಸನ್ ಎರಡೇ. ಹೊಸದಾಗಿ ನೀವು ಪರ್ಚೇಸ್ ಮಾಡಿರ್ತೀರ, ಅವ್ರಿಗೆ ನಿಮಗೆ ಸೋಲಾರಿಗೆ ಕನ್ವರ್ಟ್ ಮಾಡೋದನ್ನ ಮಾಡಿಕೊಡುವಂಥದ್ದು. ಮತ್ತೆ ನಮಗೆ ವ್ಯಾಟ್ ಸಿಂಗಲ್ ಬ್ಯಾಟ್ರಿ 1.5 kW ಬೇಕು ಅಂದ್ರೆ ನಮ್ದು ಆಲ್ರೆಡಿ 3 ಫ್ಯಾನ್ ಉಂಟು, 5 ಫ್ಯಾನ್ ರನ್ ಆಗಬೇಕು, 5 ಫ್ಯಾನ್ ರನ್ ಆಗಬೇಕು, ಅಥವಾ ಒಂದು ಮಿಕ್ಸಿ ಓಡಬೇಕು ಅಂತ ಹೇಳುವಾಗ ನೀವು ಡಬಲ್ ಬ್ಯಾಟ್ರಿ ಹಾಕಿದ್ರೆ ತುಂಬಾ ಕಾಸ್ಟ್ ಆಗುತ್ತೆ. ಡಬಲ್ ಬ್ಯಾಟ್ರಿಗೆ ಅದು ಸೆಗ್ಮೆಂಟೇ ಬೇರೆ ಆಗುತ್ತೆ. ಕರೆಂಟ್ ಇನ್ವರ್ಟರ್ ಹೇಳ್ತಾನೆ, ಸೋಲಾರ್ ಇನ್ವರ್ಟರ್ ಬಿಟ್ಟು ಕರೆಂಟ್ ಇನ್ವರ್ಟರ್ ಡಬಲ್ ಬ್ಯಾಟ್ರಿಗೆ ಸೆಗ್ಮೆಂಟೇ ಬೇರೆ ಆಗುತ್ತೆ, ಕರೆಂಟ್ ತುಂಬಾನೇ ಬರುತ್ತೆ. ಅವಾಗ ಸಿಂಗಲ್ ಬ್ಯಾಟ್ರಿ ಟಾಪ್ ಲೋಡ್ ಮಾಡೋದಾದ್ರೆ ನಿಮಗೆ ಈ ಯೂನಿಟನ್ನೇ ಹಾಕುವಂತ ಅನಿವಾರ್ಯತೆ. ಯಾಕಂದ್ರೆ ಅದರಲ್ಲಿ ಕರೆಂಟ್ ಆಟೋಮ್ಯಾಟಿಕ್ ಇನ್ವರ್ಟರ್ಗಳು 1 kW ಅಲ್ಲಿ ಯಾವುದೇ ಕಂಪ್ನಿಯಲ್ಲಿ ಇನ್ನೂ ಲಾಂಚ್ ಆಗಲಿಲ್ಲ, ಜೊತೆಗೆ ಲಾಂಚ್ ಇಲ್ಲ. ಎಲ್ಲ ಬರೋದು 1100 VS ಮತ್ತು 154 ಮಾಡೆಲ್ ಬಿಡ್ತಾರೆ, ಬಟ್ VS ಇದಿಲ್ಲ ಯಾವುದೇ ಕಂಪ್ನಿಯಲ್ಲಿ. ಆವಾಗ ನಿಮ್ಗೆ 1625 VAಗಳನ್ನು ಸಿಂಗಲ್ ಬ್ಯಾಟ್ರಿ ಟಾಪ್ ಲೋಡ್ ಮಾಡೋದಾದ್ರೆ ಇದು ಬೇಕಂದ್ರೆ ಸಾಮಾನ್ಯ ಇದು ಯಾರಿಗೆ ಸುಟೇಬಲ್ ಅಂತ ಹೇಳಿದ್ರೆ ಇಷ್ಟು ಹೆವಿ ಆಮ್ಸ್ ಇದೆಲ್ಲ ಬಿಡಿ, ಇದು ನಾರ್ಮಲ್ ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ನೀವು 150H ಈ ತರ ಇನ್ಸ್ಟಾಲ್ ಮಾಡಿ ಆರಾಮ್ ಇನ್ಸ್ಟಾಲ್ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಹೆವಿ ಆಮ್ಸಿನ ಅಡಿಗೆ ಭಟ್ರಿಗೆ ಆಯ್ತು, ಸಾಮಾನ್ಯ ಕ್ಯಾಟ್ರಿಂಗ್ ಮಾಡುವವರಿಗೆ. ಮತ್ತೆ ಫ್ಯಾನ್ಗಳು ತುಂಬಾ ಇದೆ ಫ್ಲೋರಲ್ಲಿ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಡಬಲ್ ಫ್ಲೋರ್ ಇರುವಂಥ ಮನೆಗಳಿಗೆ ಫ್ಯಾನ್ ಮೇಜರಾಗಿ ಒಂದು 5-6 ಫ್ಯಾನ್ ರನ್ ಆಗುತ್ತೆ ಅನ್ನುವಾಗ ಅವರಿಗೆ 300H ಬ್ಯಾಟ್ರಿನ ಫಿಟ್ ಮಾಡಿ. 300H ಬ್ಯಾಟ್ರಿ ಸಿಂಗಲ್ ಬ್ಯಾಟ್ರಿ ಟಾಪ್ H 250 ಕಂಪ್ನಿಯಲ್ಲಿ ಬರುವಂಥದ್ದು, ಮ್ಯಾನುಫ್ಯಾಕ್ಚರಿಂಗ್ 300 ಮಾಡ್ಬೋದು. ನಾವು ಅದು ಮಾಡಿದ್ದು ಹಿಂದೆ ಮಾಡಿದ ಯೂಟ್ಯೂಬ್ ಸಹ ನಮ್ಮ ಚಾನಲ್ ಅಪ್ಲೋಡ್ ಇದೆ, ಅದು ನೋಡ್ಬೋದು. 300H ಬ್ಯಾಟ್ರಿ ಫಿಟ್ ಮಾಡಿ 165 5 ಪ್ಯಾನಲ್ ಫಿಟ್ ಮಾಡಿ ಹೆವಿ ಲೋಡ್ ಸ್ಟಡ್ ಲೋಡ್ ಮಾಡುವಾಗ ಈಗ ಸ್ಟಡ್ ಬೇಕಾಗುತ್ತೆ. ಈ ಥರ ಒಂದು ಹೆವಿ ಟ್ರಕ್ಕಿಂಗ್ ಇರೋದ್ರಿಂದ ಈ ಥರ ಒಂದು ಯೂನಿಟ್ ಬೇಕಾಗುತ್ತೆ. ಮತ್ತು ಡಿಜಿಟಲ್ ಡಿಸ್ಪ್ಲೇ ಇದೆ ನೋಡ್ಬೋದು, ಡಿಸ್ಪ್ಲೇ ಇದೆ ಡಿಸ್ಪ್ಲೇ ಎಲ್ಲ ನಿಮ್ಗೆ ಮೆನ್ಷನ್ ಆಗುತ್ತೆ, ಎಷ್ಟು ಯೂನಿಟ್ ಸೇವ್ ಆಗಿದೆ ಅಂತ ಮೆನ್ಷನ್ ಆಗುತ್ತೆ. ನೀವು ಅಂತ ಹೇಳಿದ್ರೆ ಆ ಒಂದು ಕಾರಣ ಮಾಡುವಾಗ ಹೈ ಲೋಡ್ ಮಾಡುವಾಗ ಸಿಂಗಲ್ ಬ್ಯಾಟ್ರಿ ಟಾಪ್ ಲೋಡ್ ಬೇಕಂದ್ರೆ ಇದು ಬೆಸ್ಟ್ ಆಪ್ಷನ್ ಇದೇ ಇರುತ್ತೆ. ಡಬಲ್ ಬ್ಯಾಟ್ರಿ ಬದಲಿಗೆ ಡಬಲ್ ಬ್ಯಾಟ್ರಿ ಏನು ಬ್ಯಾಕಪ್ ಬರ್ತದೆ, ಬ್ಯಾಕಪ್ ಸಿಂಗಲ್ ಬ್ಯಾಟ್ರಿ ತೆಗಿಬೋದು ನಾವು ಟಾಪ್ ಲೋಡಲ್ಲಿ. 150H 2 ಬ್ಯಾಟ್ರಿ ಹಾಕಿ ನೀವು 24V ಇನ್ವರ್ಟ್ ಮಾಡ್ತೀರಿ, ಅದರಲ್ಲಿ ಸೆಲ್ಫ್ ಕನ್ಸಂಪ್ಷನ್ ತುಂಬಾನೇ ಇರುತ್ತೆ. ಅದು ಕರೆಂಟ್ ಇನ್ವರ್ಟರ್, ವಿದ್ಯುತ್ ಇನ್ವರ್ಟರ್ಲಿ ಸೆಲ್ಫ್ 2 kW ಕನ್ಸಂಪ್ಷನ್ಗೆ ಆಗುತ್ತೆ, ಸೆಲ್ಫ್ ಟ್ರಾನ್ಸ್ಫರ್ ಕನ್ಸಂಪ್ಷನ್ ಆಗುತ್ತೆ, ಮತ್ತೆ ಕರೆಂಟ್ ತುಂಬಾನೇ ಬರುತ್ತೆ. ಅದೇ ಸೇಮ್ 300H 1 ಬ್ಯಾಟ್ರಿ ಹಾಕಿದೆ ನಿಮಗೆ, ಅದಕ್ಕಿಂತ ಜಾಸ್ತಿ ಬ್ಯಾಕಪ್ ಬರುತ್ತೆ. ಸೋಲಾರಿಗೆ ಕೂಡ ಕನ್ವರ್ಟ್ ಮಾಡ್ಬೋದು ಅದನ್ನು. ಆ ಥರ ಮಾಡುವಾಗ ಇದು ತುಂಬಾನೇ ಯೂಸ್ ಆಗುತ್ತೆ. ಹಾಗೆ ಇದರಲ್ಲಿ ಮೇಂಟೆನೆನ್ಸ್ ಮತ್ತು ವ್ಯಾರಂಟಿಗಳು? ಮೈಂಟೆನೆನ್ಸ್ ನೋಡಿ, ಸೋಲಾರ್ ಅನ್ನೋದು ಸರ್ವಿಸ್. ನಾ ಎಲ್ಲ ವಿಡಿಯೋದಲ್ಲಿ ಹೇಳಿದ್ರು, ಸೋಲಾರ್ ಅನ್ನೋದು ಸರ್ವಿಸ್. ಕಂಪನಿ ವಾರಂಟಿಗಳಿದೆ ನಾವು ನೋಡಿ, ಕಂಪನಿ ವಾರಂಟಿ ನಿಮಗೆ ವಾರಂಟಿ ಕಾರ್ಡು ಬರುತ್ತೆ, ಸ್ಕ್ಯಾನರ್ ಬರುತ್ತೆ, ಎಲ್ಲವೂ ಬರುತ್ತೆ. ಇದಕ್ಕೆ ಸಾಮಾನ್ಯ 12 month ವಾರಂಟಿ ಉಂಟು. ಇದೇನಪ್ಪ 12 month ಕೊಡ್ತಾರೆ, ಇಷ್ಟೆಲ್ಲ ಹೇಳ್ತಾರೆ 12 month ಇದೆ ಕಂಪ್ನಿ ಅಂತ. ನೋಡಿ, ಇನ್ವರ್ಟ್ರಿಗೆ ಕೊಡೋದು 2 ವರ್ಷ. ಟ್ರಾನ್ಸ್ಫಾರ್ಮರ್ ಫಿಟ್ ಮಾಡಿ ದೊಡ್ಡಂತ ಹೆವಿ ಸ್ಟಡ್ ಇಷ್ಟು ದೊಡ್ಡ ಇನ್ವರ್ಟ್ರಿಗೆ ಕೊಡುವುದು 2 ವರ್ಷ. ಕೆಲವೊಂದು ಕಂಪ್ನಿಗಳಿಗೆ ಹೊಸದಾಗಿ ಬಂದ ಕಂಪ್ನಿ 3 ವರ್ಷ ಅಂತೆಲ್ಲ ಮಾಡಿದ್ದಾರೆ, 42 month ಎಲ್ಲ ಮಾಡಿದ್ದಾರೆ. ಬಟ್ ನಾರ್ಮಲ್ ಆಗಿ 2 ವರ್ಷ ಇರುವುದು. ಇದು ಸಣ್ಣ ಒಂದು ಚಾರ್ಜ್ ಕಂಟ್ರೋಲ್ ಬಗ್ಗೆ ಒಂದು ಅಪ್ಡೇಟ್ ಇರೋದು 12 month ಬರುತ್ತೆ, 12 month ಅಲ್ಲಿ ಬರುತ್ತೆ. ಮತ್ತೆ ಸರ್ವಿಸಿಗೆ ನಾ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ, ಯಾವುದೇ ಎಲೆಕ್ಟ್ರಿಷಿಯನ್ ಇರ್ಬೋದು, ಯಾರೇ ಇರ್ಬೋದು, ಈ SME ಯೂನಿಟ್ಗಳನ್ನ ಫಿಟ್ ಮಾಡುವಾಗ ಕಂಪನಿ ವಾರಂಟಿ ಕೊಡ್ತಾರೆ, ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾವು ಸಹ ರೆಡಿ ಇರಬೇಕು ಅದರ ಒಂದು ಸರ್ವಿಸಿಗೆ. ಯಾಕಂದರೆ ಅಲ್ಲಿ ವೈರಿಂಗ್ ಕನೆಕ್ಷನ್ ಬಗ್ಗೆ ತುಂಬ ರಿಜಿಡ್ ಇರುತ್ತೆ. ಬ್ಯಾಟ್ರಿಗೆ 2 ವೈರ್ ಬರುತ್ತೆ, ಬ್ಯಾಟ್ರಿ ಒಟ್ಟು 4 ವೈರ್ ಬರುತ್ತೆ, 2 ಪ್ಲಸ್ ಬರುತ್ತೆ, 2 ಮೈನಸ್ ಬರುತ್ತೆ. ಸೋಲಾರ್ ಪ್ಯಾನಲ್ ಕನೆಕ್ಷನ್ ಇದಕ್ಕೆ ಕೊಡಬೇಕು,
ಇನ್ವರ್ಟರ್ ಇನ್ಪುಟ್ ಇದಕ್ಕೆ ಬರುತ್ತೆ, ಇದರ ಮೇನ್ಸ್ ಇನ್ಪುಟ್ ಕರೆಂಟ್ ಪ್ಲಗ್ಗೆ ಹೋಗ್ತಾ ಇದೆ. ತುಂಬಾ ಗೊಂದಲಗಳಿರೋದ್ರಿಂದ ಕಂಪನಿ ವಾರಂಟಿ ಏನು ಅದು ಅಲ್ಲಿ ಫೀಲ್ಡಲ್ಲಿ ಏನು ಕೆಟ್ಟು ಹೋದರೆ ನಾವು ತಂದದನ್ನು ರಿಪ್ಲೇಸ್ಮೆಂಟ್ ಮಾಡೋದು ಪ್ರಶ್ನೆ ಬೇರೆ. ಯಾಕಂದರೆ ಆನ್ ಸೈಟ್ ವಾರಂಟಿ ಅಂತೂ ಇದಕ್ಕೆ ಯಾವುದಕ್ಕೂ ಇಲ್ಲ ಆಯಿತಾ. ಮತ್ತು ಕಂಪನಿ ಎಕ್ಸೈಡ್ ಕಂಪ್ನಿ ಇನ್ವರ್ಟರ್ ಹಾಕಿದವಾಗ ನಾವು ಮೈಕ್ರೋಟೆಕ್ ಹಾಕಿದವಾಗ ಎಕ್ಸೈಡ್ ಕಂಪ್ನಿಯವ್ರು ಬಂದರೆ ಮೈಕ್ರೋಟೆಕ್ ಕನ್ವರ್ಷನ್ ಸಮಸ್ಯೆ ಇದೆ ಹಾಗೆ ಅಂತ ಹೇಳುವ ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆವಾಗ ಫಿಟ್ಟರ್ ಆದವ್ರು ರೆಸ್ಪಾನ್ಸ್ ಬೇಕು ಪ್ರಧಾನವಾಗಿ. ಫಿಟ್ಟರ್ ಆದವ್ರು ಸ್ವಲ್ಪ ರೆಸ್ಪಾನ್ಸ್ ತಗೊಂಡ್ರೆ ಇದನ್ನು ಆರಾಮಾಗಿ ಮೂವ್ಮೆಂಟ್ ಮಾಡ್ಬೋದು. ಯಾಕಂದರೆ ಕಸ್ಟಮರಿಗೆ ಕಾಸ್ಟ್ ಕಮ್ಮಿ ಆಗುತ್ತೆ. ಮತ್ತೆ ಸೋಲಾರ್ ಇನ್ವರ್ಟರ್ ಪರ್ಚೇಸ್ ಮಾಡ್ತಾನೆ, ಹೊಸದಾಗಿ ತಗೊಂಡು ಮತ್ತೆ ಸೋಲಾರ್ ಇನ್ವರ್ಟರ್ ಹಾಕ್ತಾನೆ, ಮತ್ತೆ ತುಂಬಾ ಇನ್ವೆಸ್ಟ್ಮೆಂಟ್ ಆಗೋದ್ರಿಂದ ಈ ಆಲ್ರೆಡಿ ಇದ್ದಂಥ ಇನ್ವರ್ಟರ್ ನಾವು ಮಾಡಿಕೊಡುವಾಗ ನಾವು ಸರ್ವಿಸಿಗೆ ಸ್ವಲ್ಪ ಸ್ಯಾಕ್ರಿಫೈಸೇಷನ್ ಇದ್ದರೆ ಆರಾಮಾಗಿ ಇದನ್ನು ಏನು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಯಾಕಂದರೆ ಮಾಡ್ಬೋದು. ಇದರಲ್ಲಿ ಯೂನಿಟ್ಗಳು ಕರೆಕ್ಟ್ ಆಗಿದೆ, ಫ್ಯೂಸ್ ಸಿಸ್ಟಮ್ ಇದೆ ಮೇಜರ್ ಆಗಿ. ಏನು ಅಡ್ವಾನ್ಸ್ ಇಫೆಕ್ಟ್ ಏನು ಇನ್ವರ್ಟರ್ ಬರಲ್ಲ. ಯಾಕಂದ್ರೆ ಇನ್ವರ್ಟರ್ನ ಕಂಟ್ರೋಲ್ ಇದು ಮಾಡುತ್ತೆ, ಅಡ್ವಾನ್ಸ್ ಇಫೆಕ್ಟ್ ಇಲ್ಲ, ಏನು ಅಡ್ವಾನ್ಸ್ ಇಫೆಕ್ಟ್ ಇಲ್ಲ. ಯಾಕಂದರೆ ಸ್ಟ್ಯಾಂಡರ್ಡ್ ಐಟಮ್ಗಳೇ ಇರೋದ್ರಿಂದ ಎಫೆಕ್ಟ್ ಏನಿಲ್ಲ. ಬಟ್ ಸರ್ವಿಸ್ ಮಾಡುವವರು, ಸರ್ವಿಸ್ ನಾವು ಫಿಟ್ಟರ್ ಇನ್ನು ಟೆಕ್ನಿಷಿಯನ್ ನಾವೇನಿದ್ದೇವೆ, ನಾವು ಸ್ವಲ್ಪ ಈ ಸರ್ವಿಸ್ ಬಗ್ಗೆ ನಾವು ಸ್ವಲ್ಪ ಮುತುವರ್ಜಿ ತಗೊಂಡ್ರೆ, ಅಂದರೆ ಜವಾಬ್ದಾರಿ ತಗೊಂಡ್ರೆ ಆರಾಮಾಗಿ ಮಾಡಿಕೊಡ್ಬೋದು. ಅಂದರೆ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದಾಗ ನಾವೇ ವಿಸಿಟ್ ಮಾಡಬೇಕಾಗತ್ತೆ. ಮಾಡಿದರೆ ಆವಾಗ ಬೆಟರ್. ಆವಾಗ ಅಂದರೆ ಬಿಲಿಯರ್ಸಿಗೂ ಸ್ವಲ್ಪ ನಮ್ಮ ಬಗ್ಗೆ ಒಂದು ಬಿಲಿಯನರ್ಸ್ ಅಂತ ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ. ಮತ್ತು ಸರ್ವಿಸ್ ನೋಡ್ಕೊಳ್ಳೋದು ಪ್ರಧಾನವಾಗಿರ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ನೋಡಲ್ಲ ಸ್ನೇಹಿತರೆ, ಇದಿಷ್ಟು SME ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ನಿಮಗೆ ಹೆಚ್ಚಿನ ವಿಡಿಯೋ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇದೆ, ನೀವು ಹೋಗಿ ನೋಡ್ಬೋದು. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಗಿ ಸಾಕಷ್ಟು ತಿಳಿಸಿ ಎಂದು ವಿನಂತಿಸಿಕೊಳ್ತಿದ್ದೇನೆ. ಧನ್ಯವಾದಗಳು.